ಈಗ ರೀಸೆಂಟಾಗಿ ನಾವು 6 ವೆಹಿಕಲ್ಸ್ನ ಕೇರಳಕ್ಕೆ ಕೊಟ್ಟಿದ್ವಿ. ಪಂಜಾಬ್, ಗುಜರಾತ್, ರಾಜಸ್ಥಾನ್ಗೆ, ಡೆಲ್ಲಿಗೆ ಕೂಡ ಗಾಡಿಗಳು ಕೊಟ್ಟಿದ್ದೀವಿ. ಕರ್ನಾಟಕದಿಂದ ಅದರ್ ಸ್ಟೇಟಿಗೆ ವೆಹಿಕಲ್ಸ್ಗಳು ಕೊಟ್ಟರೆ ಮತ್ತೆ ರೀನಂಬರ್ ಆಗುತ್ತೆ. ಅಲ್ಲಿ ಅವ್ರಿಗೆ KL ನಂಬರ್ ಸಿಗುತ್ತೆ. ಕೆಲವರು ವೈಟ್ ಬೋರ್ಡ್ ಕನ್ವರ್ಷನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಜಿಪ್ರಾನ್ ಮಾಡೆಲ್ಗಿಂತ ಮುಂಚೆ ಎಲೆಕ್ಟ್ರಾ EV ಟಿಗೋರ್ ಅಂತ ಬರ್ತಾಯಿತ್ತು. ಆ ವೆಹಿಕಲ್ ನಿಮಗೆ 3 lakh ಇಂದನೇ ಸಿಗುತ್ತೆ ನಮ್ಮ ಹತ್ರ. 1 year ವಾರಂಟಿ ಜೊತೆ ಆ ವೆಹಿಕಲ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಾ EV ಮಾಡೆಲಲ್ಲಿ 10 ಯೂನಿಟ್ಸ್ ಖರ್ಚಾಗುತ್ತೆ. ಹಾಗೆ ಜಿಪ್ರಾನ್ ಮಾಡೆಲಲ್ಲಿ 20 ಯೂನಿಟ್ಸ್ ಖರ್ಚಾಗುತ್ತೆ. ಪ್ರತಿ ಕಿಲೋಮೀಟ್ರಿಗೆ 50 ಪೈಸೆ ರನ್ನಿಂಗ್ ಕಾಸ್ಟ್ ಆಗುತ್ತೆ. ವೆಹಿಕಲ್ಸ್ನ 8 hour ಮನೆಯಲ್ಲೇ ಚಾರ್ಜ್ ಮಾಡ್ಕೋಬೋದು. ಫಾಸ್ಟ್ ಚಾರ್ಜಿಂಗಲ್ಲಿ 1 hourಲಿ ಫುಲ್ ಆಗುತ್ತೆ. ಇನ್ಸೂರೆನ್ಸ್ ಕಾಸ್ಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಒಂದು 3800 ನೀವು 1 year ಇನ್ಸೂರೆನ್ಸ್ ಹಾಕ್ಕೋಬೋದು. ಬೇರೆ ಯಾವ ಖರ್ಚು ಇರೋದಿಲ್ಲ ನಿಮಗೆ. FC ಕೂಡ 15 ವರ್ಷಕ್ಕೆ ಬರುತ್ತೆ ವೈಟ್ ಬೋರ್ಡ್ ಕನ್ವರ್ಷನ್ ಮಾಡಿಕೊಂಡ್ರೆ ಈ ಗಾಡಿಗಳು. ಒಂದು 2 wheeler ಖರ್ಚು ಮಾಡೋದಕ್ಕಿಂತ ಕಡಿಮೆ ಖರ್ಚಲ್ಲಿ ನೀವು ಒಂದು ಎಲೆಕ್ಟ್ರಿಕ್ ಕಾರ್ನ ಮೇಂಟೈನ್ ಮಾಡ್ಕೋಬೋದು. ಆಯಿಲ್ ಚೇಂಜ್ ಆಗಲಿ, ಸರ್ವೀಸು, ಬೇರೆ ಏನೂ ರಿಸ್ಕ್ ಇರೋದಿಲ್ಲ ನಿಮಗೆ. ಕರೆಕ್ಟಾಗಿ ನೀವು ಸ್ಲೋ ಚಾರ್ಜ್ ಮಾಡಿದ್ರೆ ಶೋರೂಮ್ ಕಡೆ ತಲೆನೂ ಹಾಕಿ ನೀವು ಮಲ್ಕೋಬೇಕಾಗಿಲ್ಲ. ಗಾಡಿ ತೊಗೊಂಡು ಯೂಸ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ನಮಗೆ ರಿಟರ್ನ್ ವಾಪಸ್ ಕೊಟ್ಬಿಟ್ಟು ಬೇರೆ ಗಾಡಿ ತೊಗೋಬೋದು. ಫ್ಯೂಯಲ್ಗಿಂತ ತುಂಬ ದುಡ್ಡು ಖರ್ಚು ಮಾಡ್ತಾಯಿದ್ರೆ EVಗೆ ಬೇಗ ಶಿಫ್ಟ್ ಆಗಿ.